ತಾಯಿ ಮಹಾಸತಿಗೆ, ಮುಖ್ಯಪ್ರಾಣ ಹನುಮಂತನಿಗೆ, ನಾಗಂಟಿ ಮಾಮಾಯಿಗೆ, ಕುಲದೇವರನ್ನ ಅನಿಸುತ್ತಾ ಒಂದೆರಡು ಮಾತನಾಡಿ ಬಯಸ್ತೇನೆ. 5 ನಿಮಿಷ ಜಾಸ್ತಿ ಮಾತನಾಡ್ತೇನೆ, ನಿಮ್ಮೆಲ್ಲರ ಅನುಮತಿ ಇಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಕೆಲವರ ಹೆಸರನ್ನ ನಾನು ನೆನೆಸ್ಕೊಳ್ಳೇಬೇಕು. 5 ನಿಮಿಷ ಅದಾದಮೇಲೆ ಮಿತ್ರ ಭೋಜನ ಇದೆ, ಎಲ್ಲರೂ ಯಥೋಚಿತ ಸರ್ಕಾರವನ್ನು ಸ್ವೀಕರಿಸಿ ಹೋಗ್ಬೋದು. 5 ನಿಮಿಷ ಜಾಸ್ತಿ ಮಾತಾಡಿ ಅವ್ರ ಬಗ್ಗೆ, ಎಲ್ಲರೂ ಅವರ ಅಚೀವ್ಮೆಂಟ್ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಎಲ್ಲ ಮಾತಾಡಾಗಿದೆ. ಅದ್ರ ಬಗ್ಗೆ ಮತ್ತೆ ಮಾತಾಡಿ ನಿಮ್ಮನ್ನು ಬೋರ್ ಮಾಡೋದು ನಾನು. ಯಾಕಂದರೆ ಅವ್ರು ಎಲ್ಲರೂ ಮಾತನಾಡ್ಲಿಕ್ಕೆ ನಿಂತರೆ, ಎಲ್ಲಾದರೂ ಹೋಗಿ ಮಾತನಾಡಿ ನಿಂತರೆ ಯಾವ ಔಟ್ ಆಫ್ ದ ಬಾಕ್ಸ್ ಎಲ್ಲರೂ ಏನು ಮಾತಾಡ್ತಿದ್ರು ಅದನ್ನು ಬೇರೆನೇ ಮಾತಾಡ್ತಿದ್ರು. ಎಲ್ಲ ಕಡೆ ಹಾಸ್ಯ ಇರ್ತದೆ, ಸಾವಿನ ಮನೆಯಲ್ಲೂ ಹಾಸ್ಯ ಇರ್ತದೆ. ಅವ್ರ ಆಸ್ಪತ್ರೆಗೆ ಹೋದರೆ ಅಲ್ಲಿ ಹಾಸ್ಯವೇ ಇರ್ತದೆ. ಯಾರಾದರೂ ನಾವು ಎಲ್ಲಾದರೂ ಆಸ್ಪತ್ರೆಗೆ ಬಿ ಪಿ ಚೆಕ್ ಮಾಡ್ಲಿಕ್ಕೆ ಹೋದರೆ, ನಮ್ಮ ಬಿ ಪಿ 120/80 ಇದ್ದರೆ ಆಸ್ಪತ್ರೆಗೆ ಹೋದಾಗ 140/90 ಆಗ್ತದೆ. ನೋ ಅಫೆನ್ಸ್ ಟು ದ ಗುಡ್ ಡಾಕ್ಟರ್ಸ್. ಅವ್ರ ಆಸ್ಪತ್ರೆಗೆ ಹೋದರೆ ನಮ್ಮ ಬಿ ಪಿ ಎಷ್ಟು ಇರ್ತದೆ ಅಷ್ಟೇ ತೋರಿಸ್ತದೆ, ಕಡಿಮೆ ಆಗ್ತದೆ ವಿನಃ ಜಾಸ್ತಿ ಆಗೋದಿಲ್ಲ. ಆ ಥರ ಇತ್ತು. ಸರ್ ಹೇಳಿದಾಗಿಲ್ಲ, ನಾನು ಅವ್ರ ಆಸ್ಪತ್ರೆಯಲ್ಲಿ ತುಂಬ ವರ್ಷಗಳ ಕಾಲ ಕಂಪೌಂಡರ್ ಆಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಎಲ್ಲ ಮಾತ್ರೆಗಳನ್ನು ನೀಡೋದು ಅದನ್ನೆಲ್ಲ ನಾನೇ ಕೆಲಸ ಮಾಡ್ತಿದ್ದೆ. ಅಂಥ ಸಂದರ್ಭದಲ್ಲಿ ಆದ ಕೆಲವು ಘಟನೆಗಳನ್ನು ಈಗ ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ ಅಷ್ಟೇ. ಅವರ ಸಾಧನೆಗಳನ್ನ ಎಲ್ಲರೂ ಹೇಳಿ ಆಗಿದೆ, ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಅದೆಲ್ಲ ನಿಮಗೆ ಗೊತ್ತು. ಮತ್ತು ಮತ್ತೊಂದು ವಿಷಯ ಇದೆ, ಇದನ್ನು ನಾನು ಸಂತಾಪ ಸಭೆ ಅಂತ ಹಾಕಿದ್ದೀನಿ. ಸಂತಾಪ ಸಭೆ ಅನ್ನೋಕ್ಕಿಂತ ಇದು ಅವರ ಬದುಕಿನ ಆಚರಣೆ. ಸಂತಾಪ ಸಭೆ ಅಲ್ಲ ಇದು, ಯಾಕಂದ್ರೆ ಅವರು 74 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಮಾಡಿದ್ದಾರೆ, ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇದು ಅವರ ಬದುಕಿನ ಆಚರಣೆ, ಅವರ ಬದುಕಿನ ಸಂತಾಪ ಅಲ್ಲ. ಅವರು ಒಂದು ಬದುಕಿನಲ್ಲಿ ಅಲ್ಲ, 10 ಬದುಕಿನಲ್ಲಿ 10 ಜನ್ಮದಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡಿ ಹೋಗಿದ್ದಾರೆ. ಅದು ಅವರ ಬದುಕಿನ ಆಚರಣೆ. ಇನ್ನು ನಾನು ಹೇಳಿದಾಗ ತಂದೆಯವರು ಆಸ್ಪತ್ರೆಯಲ್ಲಿದ್ದಾಗ ಬಹಳ ಘಟನೆಗಳಾಗಿವೆ. ಹಳೆ ಕಾಲ ತುಂಬ ಬೇರೆ ಬೇರೆ ಥರದ ಪೇಷಂಟ್ಗಳು ಬರ್ತಿದ್ರು. ಒಬ್ಬ 85-86 ವರ್ಷದ ಮುದುಕ, ಚುಟುಕು ರೂಪದಲ್ಲಿ ಇಂದ ಬರ್ದಿದ್ದ 85-86 ವರ್ಷದ ಮುದುಕ ಆಸ್ಪತ್ರೆಗೆ ಬಂದಿದ್ದ. ಹೇಳಿಕ್ಕಾಗಲ್ಲ, ಕೈಕಾಲು ಅಲ್ಲಾಡಲ್ಲ, ಏನೂ ಆಗಲ್ಲ. ಆಸ್ಪತ್ರೆಗೆ ಬಂದು ಏನು ಮಾಡಬೇಕು ಡಾಕ್ಟ್ರೆ ಅಂತ ಅವ್ರ ಮನೆಯವ್ರು ಬಂದು ಕೇಳಿದ್ರು. ನಾನು ಚುಟುಕಾಗಿ ಬರ್ತಿದ್ದೀನಿ. ಮುದುಕನೊಬ್ಬ, ಅವನು ತುಂಬ ದೊಡ್ಡ ಹುಡುಗ, ಮುದುಕನೊಬ್ಬನ ಆಸ್ಪತ್ರೆಗೆ ಕರೆದು ತಂದು ಹೇಳಿದರು ಕಣ್ಣನ್ನೇ ತೆರೆಯಲಿಯನೆಂದು. ಮುದುಕನೊಬ್ಬನ ಆಸ್ಪತ್ರೆಗೆ ಕರೆದು ತಂದು ಹೇಳಿದರು ಕಣ್ಣನ್ನೇ ತೆರೆಯಲಿಯನೆಂದು. ವೈದ್ಯರೆಂದರು ಖಾಲಿಯಾಗಿದೆ ಅವನ ಟ್ಯಾಂಕು, ವೈದ್ಯರೆಂದರು ಖಾಲಿಯಾಗಿದೆ ಅವನ ಟ್ಯಾಂಕು, ಇರುವುದೊಂದೇ ಮತ್ತು ಅದು ಓಲ್ಡು ಮಾಂಕು. ಅವ್ರು ಡೈರೆಕ್ಟ್ ಆಗಿ ಅಲ್ಲಿ ಕಳಿಸಿದ್ರು, ಅವನೇ ನಡ್ಕೊಂಡು ಮನೆಗೆ ಹೋದ. ಮತ್ತು ಗುಳಿಗೆ ಕೊಟ್ಟಾಗಲ್ಲ, ಯಾರಿಗೆ ಏನು ಮದ್ದು ಕೊಡಬೇಕಂತ ಅವ್ರಿಗೆ. ಇನ್ನು ಗಾಯ ಮಾಡ್ಕೊಂಡು ಬರ್ತಿದ್ರು. ಗಾಯ ಮಾಡ್ಕೊಂಡು ಬಂದಾಗ ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಗಾಯ ಮಾಡ್ಕೊಂಡು ಹಾಗೆ ಬಂದು ಚಿಕಿತ್ಸೆ ತಗೊಂಡು ಹೋಗುವ ಅಭ್ಯಾಸ ಇಲ್ಲ ಜನರಿಗೆ. ಅದಕ್ಕೆ ಚಾ ಸೊಪ್ಪು, ಅದಕ್ಕೆ ಹಳದಿ, ಅದು ಇದೆಲ್ಲ ಹಾಕೊಂಡು ಬರ್ತಾರೆ. ಅದನ್ನು ಹಾಕೊಂಡು ಬಂದಾಗ ಅವ್ರಿಗೆ ಭಾರಿ ಸಿಟ್ಟು ಬರುತ್ತೆ. ಅದ್ರ ಬಗ್ಗೆ ಒಂದು ಸಿಟ್ಟು ಬರುತ್ತೆ. ಗಾಯವಾಗಿರುವುದು ಅವನ ಕಾಲೆಲ್ಲ ಕಪ್ಪು, ಹಾಕಿ ತಂದರು ಅವರು ಅದಕ್ಕೆ ಚಾ ಸೊಪ್ಪು. ಗಾಯವಾಗಿರುವುದು ಅವನ ಕಾಲೆಲ್ಲ ಕಪ್ಪು, ಹಾಕಿ ತಂದರು ಅವರು ಅದಕ್ಕೆ ಚಾ ಸೊಪ್ಪು. ಡಾಕ್ಟರ್ ಎಂದರು ಹಾಲು ಯಾಕೆ ಹಾಕಿಲ್ಲ, ಡಾಕ್ಟರ್ ಎಂದರು ಹಾಲು ಯಾಕೆ ಹಾಕಿಲ್ಲ, ಸಕ್ಕರೆ ಹಾಕಿದ್ರೆ ಚಹವೇ ಆಗ್ತಿತ್ತು. ಹೀಗೆ ಮಾತಾಡ್ತಿದ್ರು ಆಸ್ಪತ್ರೆಯಲ್ಲಿ. ಇನ್ನು ಎಷ್ಟೋ ಪೇಷಂಟ್ಗಳಿಗೆ ಆಸ್ಪತ್ರೆಗೆ ಬರೋಕ್ಕೆ ಮುಂಚೆ ಪ್ರಸಾದ ಕೇಳೋ ಅಭ್ಯಾಸ ಇದೆ. ಕಡಿಮೆ ಕಟ್ಟೆಗೆ ಹೋಗಿ, ಅಳವೆಕೋಡಿ ಹೋಗಿ ಪ್ರಸಾದ ಕೇಳಿ ಡಾಕ್ಟರ್ನ ಸೆಲೆಕ್ಟ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ಅದ್ರ ಬಗ್ಗೆ ಒಂದು, ಬಲಕ್ಕೆ ಬಿದ್ದರೆ ಹೂವು ಮಣಿಪಾಲ ದತ್ತ, ಎಡಕ್ಕೆ ಬಿದ್ದರೆ ಸರಾಫ್ ಡಾಕ್ಟರ್ ಹತ್ರ. ಬಲಕ್ಕೆ ಬಿದ್ದರೆ ಹೂವು ಮಣಿಪಾಲ ದತ್ತ, ಎಡಕ್ಕೆ ಬಿದ್ದರೆ ಸರಾಫ್ ಡಾಕ್ಟರ್ ಹತ್ರ. ದೇವರಿಗೂ ಗೊತ್ತು ಡಾಕ್ಟರ್ ತಾಕತ್ತು, ಬೇಕಾದ ಜಾಗದಲ್ಲೇ ಸಿಂಗಾರ ಬಿತ್ತು. ಅಲ್ಲಿ ಸಿಂಗಾರ ಆ ಜಾಗದಲ್ಲೇ ಬೆಳೆದಿತ್ತು, ಅವರು ಸರಾಫ್ ಡಾಕ್ಟರ್ ಅಂತಲೇ ಬರ್ತಿದ್ರು. ಇನ್ನು ಮತ್ತೊಂದು ಸಮಸ್ಯೆ ಇತ್ತು. ಎಷ್ಟೋ ಹೆಂಗಸರು ಬಂದಾಗ ಅವ್ರು ಗಂಡನ ಹೆಸರು ಹೇಳ್ತಿದ್ರು, ಅದು ಗಂಡನ ಹೆಸರು ಹೇಳೋದು ತಪ್ಪು ಅಂತ ಇತ್ತು. ಅದ್ರ ಬಗ್ಗೆ ಎಷ್ಟೋ ಪ್ರಹಸನಗಳಾಗ್ತದೆ. ನಿನ್ನ ಗಂಡನ ಹೆಸರು ಏನೆಂದು ಹೇಳು, ನಿನ್ನ ಗಂಡನ ಹೆಸರು ಏನೆಂದು ಹೇಳು, ಆಕೆ ಎಂದಳು ಹಾಗೆ ಹೇಳುವುದು ಹಾಡು. ರೋಗಕ್ಕಿಂತಲೂ ಇದನ್ನು ತಿಳಿಯುವುದು ಕ್ಲಿಷ್ಟ, ರೋಗಕ್ಕಿಂತಲೂ ಇದನ್ನು ತಿಳಿಯುವುದು ಕ್ಲಿಷ್ಟ. ಹಳ್ಳಿ ವೈದ್ಯರಿಗೆ ಗೊತ್ತು ಇದರಲ್ಲಿಯ ಕಷ್ಟ. ಆ ಕಷ್ಟ, ರೋಗ ಡಯಾಗ್ನೋಸ್ ಮಾಡೋಕ್ಕಿಂತ ಗಂಡನ ಹೆಸರು ತಿಳ್ಕೊಳ್ಳೋದ್ರಲ್ಲೇ ಮಂಜುನಾಥ ಸ್ವಾಮಿನ, ತಿರುಪತಿ ವೆಂಕಟರಮಣ, ಅದಕ್ಕೆ ಕೇಳಿ ಅರ್ಥ ಒಗಟಾಗಿ ಕೇಳಿ ಗಂಡನ ಹೆಸರು. ಇನ್ನು ಮತ್ತೊಂದು ಬಹಳ ಹಾಸ್ಯಮಯ ವಿಷಯ, ಯಾರಾದರೂ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬಂದಾಗ ಗಾಯ ಹೊಲಿಗೆ ಹಾಕುವಾಗ ಕೆಲವು ಹೆಂಗಸರಿಗೆ ಮೈ ಮೇಲೆ ಬರ್ತೀವಿ, ದೇವಿ ಮೈ ಮೇಲೆ ಬರ್ತೀವಿ. ಇದು ಬಹಳ ನೋಡಿದ್ದೀನಿ ನಾನು. ಅವ್ರನ್ನ ತಂದೆಯವರು ಬೈದು ಹೊರಗಡೆ ಕಳಿಸ್ತಿದ್ರು. ಬಟ್ ಅಲ್ಲಿರೋ ಪೇಷಂಟ್ಸ್ ಎಲ್ಲ ಬಂದು ನಮಸ್ಕಾರ ಮಾಡಿ ದೇವಿ ಮೈ ಮೇಲೆ ಬಂದರು. ಅದ್ರ ಬಗ್ಗೆ ಒಂದು ಬರ್ತಿದೆ. ಹೊಲಿಗೆ ಹಾಕುವಾಗ ಡಾಕ್ಟರರು ನಿಂತು, ಹೊಲಿಗೆ ಹಾಕುವಾಗ ಡಾಕ್ಟರರು ನಿಂತು, ದುರ್ಗಮ್ಮನಿಗೆ ದೇವಿ ಮೈ ಮೇಲೆ ಬಂತು. ಡಾಕ್ಟರ್ ಎಂದರು ನಾನು ಹೋಗುವೆನು ಮನೆಗೆ, ಡಾಕ್ಟರ್ ಎಂದರು ನಾನು ಹೋಗುವೆನು ಮನೆಗೆ, ದೇವಿಯೇ ಹಾಕ್ತಾಳೆ ಇನ್ನುಳಿದ ಹೊಲಿಗೆ. ಸೊ ಇನ್ನು
ಶಾಲೆಯ ಪರಿವಾರದಿಂದ ಅವರ 7ನೇ ದಿವಸಕ್ಕೆ, ಸ್ವರ್ಗಸ್ಥರಾದ 7ನೇ ದಿವಸಕ್ಕೆ ಒಂದು ಸಮಾರಂಭ ಹಮ್ಮಿಕೊಂಡಿತ್ತು. ಅದಕ್ಕೆ ಹೋದಾಗ ಪರಿವಾರದ ಮೊದಲು ಅಧ್ಯಕ್ಷರಾಗಿದ್ದರು. ಅದಕ್ಕೆ ಹೋದಾಗ ನಮ್ಮ ಪ್ರಿನ್ಸಿಪಾಲ್ ಸರ್ ಅಂದರು, ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ, ಶಿಕ್ಷಕರನ್ನ ಭರ್ತಿ ಮಾಡಿ ಅವರಿಗೆ ಸಂಬಳ ಕೊಡಲಿಕ್ಕೆ ಸುಮಾರು 2.5 ಲಕ್ಷ ಬೇಕಾಗ್ತದೆ, ಅದರ ಕೊರತೆ ಇದೆ, ಮತ್ತು ಶಿಕ್ಷಕರು ಇಲ್ಲದಿದ್ದರೆ ಶಾಲೆಗೆ ಅರ್ಥ ಇಲ್ಲ ಅಂತ ಹೇಳಿದಾಗ ಅದು ಮನಸ್ಸಿಗೆ ತುಂಬ ನಾಟ್ತು. ಈ ಸಮಾರಂಭದ ಒಳಗಡೆ ಆ 2.5 ಲಕ್ಷನ ಒಟ್ಟು ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಆ ದಿನ ಹೋಗಿ ನನ್ನ ಬಂಧು ಬಳಗ ಮತ್ತು ನನ್ನ ಮಿತ್ರರನ್ನ ಎಲ್ಲರೂ ರೀಚ್ ಆದ. ಹಳೆ ವಿದ್ಯಾರ್ಥಿಗಳನ್ನಲ್ಲ, ನನ್ನ ಬಂಧು ಬಳಗ, ನನ್ನ ಮಿತ್ರರನ್ನ ಮಾತ್ರ. ಬರೀ 24 ಗಂಟೆ ಒಳಗೆ, ಅವರ ಸಂಕಲ್ಪ, ಅವರ ಆಶೀರ್ವಾದವೇನು, ಬರೀ 24 ಗಂಟೆ ಒಳಗೆ 2.5 ಲಕ್ಷ ಒಟ್ಟಾಯಿತು. ಈ ಶಾಲೆಯ ಮುಖ್ಯಾಧ್ಯಾಪಕರು ಬಂದಿದ್ದಾರೆ. ವಸಂತ ಶಾನ್ಬಾಗು, ನಾರಾಯಣ್ ಸರಾಫ್, ಮಂಜುನಾಥ್ ಸರಾಫ್ ಮತ್ತು ವಿಜಯ್ ಹೆಗಡೆ, ಇವರು 4 ಜನ ದಾನಿಗಳ ಪರವಾಗಿ ಇಲ್ಲಿ ಬಂದು ವೇದಿಕೆ ಮೇಲೆ ಬಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಿಂಬಾಲಿಕ್ ಆಗಿ ಆ ಚೆಕ್ಕನ್ನು ಕೊಡಬೇಕು ಅಂತ ಕೇಳ್ತಾರೆ. ವಸಂತ ಶಾನ್ಬಾಗ್, ಮಂಜುನಾಥ್ ಸರಾಫ್, ನಾರಾಯಣ್ ಸರಾಫ್, ಬೇಗ ಬರಬೇಕು ಸ್ವಲ್ಪ, ನಾರಾಯಣ್ ಸರಾಫ್ ಮತ್ತು ವಿಜಯ್ ಹೆಗಡೆ. ಮತ್ತು ಇದು ಬರೀ ಆರಂಭ. ಈ ಶಾಲೆಯನ್ನ ಮತ್ತು ದೊಡ್ಡ ಶಾಲೆಯಾಗಿ, ಮಾದರಿ ಶಾಲೆಯಾಗಿ, ಭಟ್ಕಳದಲ್ಲೇ ದೊಡ್ಡ ಶಾಲೆ ಆಗಿ ಮಾಡುವಂತಹ ಕಡೆ ಹೆಜ್ಜೆ ಇಡೋಣ. ಎಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಈ ವೇದಿಕೆಯ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಫೋಟೋ ಇದು ಈ ವರ್ಷದ ಖರ್ಚಿಗಾಗಿದೆ. ಇನ್ನೂ ಎಷ್ಟೋ ಖರ್ಚಿದೆ, ಇನ್ನೂ ಎಷ್ಟೋ ಹಳೆಯ ವಿದ್ಯಾರ್ಥಿಗಳು ಸಹಾಯ ಮಾಡಬೇಕು. ಎಲ್ಲರಿಗೂ ಸಹಾಯ ಮಾಡೋ ಒಂದು ಶಕ್ತಿಯನ್ನ ದೇವಿ ಮಹಾಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಇನ್ನು ಕೆಲವರ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ತಗೊಳ್ಳೇಬೇಕು. ನಾವು ಮಹಾನ್ ವ್ಯಕ್ತಿಗಳ ಬಗ್ಗೆ ಹಲವು ಮಾತಾಡ್ತೇವೆ, ಅವರ ಸಾಧನೆಗಳು, ಅವರ ಕೆಲಸ, ಸಮಾಜದ ಮೇಲೆ ಬೀರಿದ ಪರಿಣಾಮ, ಅವರ ಎಲ್ಲವನ್ನು ನಾವು ಮಾತಾಡ್ತೇವೆ. ಎಷ್ಟೋ ಜನ ಮಾತಾಡಿದ್ರು. ಆದ್ರೆ ಅವರ ಯಶಸ್ಸಿನ ಹಿಂದೆ ಮೌನವಾಗಿ ನಿಂತಿರೋ ಮತ್ತೊಂದು ಮಹಾನ್ ವ್ಯಕ್ತಿತ್ವ ಇರ್ತದಂತೆ. ಅಸಂಖ್ಯಾತ ಸಹನೆ, ಅನೇಕ ತ್ಯಾಗಗಳು, ಅಳಿಯದ ಬೆಂಬಲ, ಇದೆಲ್ಲ ಮನೆ ಒಳಗೆ ರೂಪುಗೊಳ್ತದೆ. ಸೊ ನನ್ನ ತಂದೆ ಇಂತಹ ಮಹತ್ತರ ಜೀವನ ನಡೆಸಲಿಕ್ಕೆ, ಸಮಾಜಕ್ಕೆ ಈ ತರ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯವಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಅಮ್ಮ ರೇಖಾ ಸರಾಫ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸಿಕೊಳ್ಳಲು ಇಚ್ಛೆ ಪಡ್ತೇನೆ. ಮತ್ತು ಇದು ದಾನ ಕೊಟ್ಟವರ ಹೆಸರು ಹಾಕ್ಲಿಕ್ಕೆ ಬರ್ತದೆ. ಎಲ್ಲ ಫಸ್ಟ್ ದಾನ ಕೊಟ್ಟವರು 50,000. ನಾನು ಕೇಳಿದ 1 ನಿಮಿಷದಲ್ಲಿ, ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋರು US ಅಲ್ಲಿ, ನಾನು ಕೇಳಿದ 1 ನಿಮಿಷದಲ್ಲಿ 50,000 ರೂಪಾಯಿ ಹಾಕಿದ್ರು. ಏನಂತ ಕೇಳಿದೆ, ಆ ಥರ ಒಂದು ಅವರಿಗೆ ಶಾಲೆಗಳು ಅವ್ರಿಗೆ ಏನೂ ಸಂಬಂಧ ಇಲ್ಲ, ಆ ಥರ ಒಂದು. ಇನ್ನು ಕೊನೆಗಾಲದಲ್ಲಿರುವ ಎಷ್ಟೋ ಜನರಿಗೆ ನಮ್ಮ ತಂದೆ ಸಹಾಯ ಮಾಡಿದ್ದನ್ನ ಕೇಳಿದ್ದೇನೆ, ಇಲ್ಲಿ ವೇದಿಕೆ ಮೇಲೆ ಜನರು ಹೇಳಿದ್ದಾರೆ. ಬಟ್ ಅವರ ಕೊನೆಗಾಲದಲ್ಲಿ ಅವರ ಕಾಯಿಲೆಗಳ ಬಗ್ಗೆ, ಏನರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ದೊಡ್ಡ ಡಾಕ್ಟರ್ ಆಗೇ ಇರಬೇಕು ಜನರ ಮನಸ್ಸಿನಲ್ಲಿ. ಬಟ್ ಅವರ ಕೊನೆಗಾಲದಲ್ಲಿ ನಿಂತಿದ್ದು ನನ್ನ ಸಹಧರ್ಮಿಣಿಯಾದ ಹರ್ಷದ ಅವರು. ಗೃಹಿಣಿ ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮನೆ ಕಲ್ಲು, ಪೇಂಟು ಅದೆಲ್ಲ ಹೊಡೆದ್ರೆ ಮನೆ ಆಗಲ್ಲ, ಅದರಲ್ಲಿರೋ ಗೃಹಿಣಿನೇ ಆ ಮನೆ. ಅಂತಹ ಗೃಹಿಣಿಯಾಗಿ ಅಕ್ಷರಶಃ ಅವರ ಕೊನೆಯ ಉಸಿರು ಇರೋ ತನಕ, ಅಕ್ಷರಶಃ ಅವರ ಕೊನೆಯ ಉಸಿರು ಇರೋ ತನಕ ಅವರ ಪಕ್ಕದಲ್ಲಿ ನಿಂತು ಅವರ ಸೇವೆ ಮಾಡಿದಂಥ ನನ್ನ ಹೆಂಡತಿಯಾದ ಹರ್ಷದ ಅವರಿಗೆ ನಾನು ಇನ್ನು ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ ನನ್ನ ತಂಗಿ ಸ್ನೇಹಲತಾ, ಅವರ ಅತ್ತೆ ಮಾವರಾದ ವಸಂತ ನರಸಿ ಶಾನ್ಬಾಗ್ ಮತ್ತು ಲೀಲಾವತಿ ಶಾನ್ಬಾಗ್ ಅವರಿಗೆ ಚಿರಋಣಿಯಾಗಿದ್ದೇನೆ. ಇನ್ನು ಸುಖವನ್ನ ನಾವೆಲ್ಲರ ಬಳಿ ಹಂಚ್ಕೊಳ್ತೇವೆ, ಇದಾಗಿದೆ ಅದಾಗಿದೆ ಅಂತ. ಬಟ್ ದುಃಖವನ್ನ ಕೆಲವು ಜನರ ಹತ್ರ ಹಂಚ್ಕೊಳ್ತೇವೆ. ದುಃಖವನ್ನ ಜೀವನಗಳಲ್ಲಿ ಕಷ್ಟ ಸುಖ ಎಲ್ಲವನ್ನು ನೋಡಿದ್ದೀನಿ ನಾನು ದೇವರನ್ನ ದೂಷಿಸೋದಿಲ್ಲ, ಎಲ್ಲವನ್ನು ನೋಡಿದ್ದೇನೆ. ಆದರೆ ಕಷ್ಟದಲ್ಲಿ ನನಗೆ ನಿಂತಿದ್ದು ಇಬ್ಬರ ಹೆಸರನ್ನು ನಾನು ತಗೊಳ್ಬೇಕು. ಪಿತೃ ಸ್ವರೂಪರಾದ ವಿಷ್ಣು ರಾಮದಾಸ್ ಸರಾಫ್ ಅವರು. ಏನೇ ಇದ್ರು ಅವರಿಗೆ ನಾನು ಕಾಲ್ ಮಾಡಿ ಪಿತೃ ಸ್ವರೂಪರಾಗಿ ನನ್ನ ಜೊತೆಗೆ ನಿಂತವರು. ಇನ್ನು ಮಂಜುನಾಥ್
ಮತ್ತು ಪಿತೃ ಸ್ವರೂಪರೇ ಅವರು ಮಂಜುನಾಥ್ ಶಾನ್ಭಾಗ್ ಅವರು, ಮಂಜುನಾಥ್ ಕಾಮತ್ ಅವರು ಎಲ್ಲ ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ತಂದೆ ತಾಯಿ ಇಲ್ಲ ಅನ್ನೋ ಕೊರಗನ್ನು ಅವರು ನೀಗಿಸಿದ್ದಾರೆ. ಇನ್ನು ಮಾತೃ ಸ್ವರೂಪರಾಗಿ ಶ್ರೀಮತಿ ರಾಧಾಬಾಯಿ ಸರಾಫ್ ಅವರು, ವಿಜಯಲಕ್ಷ್ಮಿ ಸರಾಫ್ ಅವರು ಎಲ್ಲರೂ ನನ್ನ ಜೊತೆ ನಿಂತು, ಮತ್ತೆ ರಮಾ ಮೊಗೇರ್ ಅವರು ನನ್ನ ಜೊತೆ ನಿಂತು ತಾಯಿಯ ರೀತಿಯಲ್ಲಿ ನನ್ನ ಈ ಊರಿಗೆ ಬಂದಾಗ ತಾಯಿ ಇಲ್ಲ ಅನ್ನುವಂತಹ ಕೊರತೆಯನ್ನು ನೀಗಿಸಿದ್ದಾರೆ. ಮತ್ತು ನನ್ನ ಗೆಳೆಯನಂತ ಚಿಕ್ಕಪ್ಪನಾದ ವಿಠೋಬ್ ಸರಾಫ್, ವಸಂತ್ ಸರಾಫ್, ನಾರಾಯಣ್ ಸರಾಫ್ ಇವರಿಗೆಲ್ಲರಿಗೂ ಧನ್ಯವಾದ ಹೇಳಲ್ಲ, ಹಕ್ಕಿನಿಂದ ಆಗ್ರಹ ಮಾಡ್ತೀನಿ, ಇನ್ನು ಮುಂದೆ ನನ್ನ ಜೊತೆ ಹೀಗೆ ಇರಿ ಅಂತ ಆಗ್ರಹ ಮಾಡ್ತೇನೆ. ಇನ್ನು ನನ್ನ ಸಹೋದರರಿಲ್ಲ, ಬರೀ ಸಹೋದರಿ ಮಾತ್ರ ಇರೋದು. ಅದಕ್ಕೆ ನಾಳೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ, ಅಂದರೆ ಬೇರೆ ತಾಯಿಯಿಂದ ಹುಟ್ಟಿದ ಸಹೋದರರು ಅಂತ, ಆ ಥರ ಕೆಲವರಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋರು ಸಚಿನ್ ಸರಾಫ್ ಅಂತ. ಏನೇ ಕಷ್ಟ ಇದ್ರು, ಏನೇ ಸುಖ ಇದ್ರು ನಾನು ಫೋನ್ ಮಾಡೋದು ನನ್ನ ಸಹೋದರನಾದ ಸಚಿನ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಅನಂತ್ ಸರಾಫ್ ಅವರು ಮತ್ತು ನನ್ನ ಮನೆಯ ಎದುರಿಗಿರುವ ಶೈಲೇಶ್ ಮೊಗೇರ್ ಅವರು ಅವರ ಸಹೋದರರಾಗೆ ಮುಂದೆ ಇರಬೇಕು ಮತ್ತು ಸಹಕರಿಸಬೇಕು ಅಂತ ಅವರಿಗೆ ಕೇಳ್ಕೊಳ್ತೀನಿ. ಸೊ ಇನ್ನು ನನ್ನ ತಂದೆಯ ಜೀವನ ಅನ್ನೋ ಕಲಾಕೃತಿಯಲ್ಲಿ ಹಲವು ಜನರು ಬಣ್ಣ ತುಂಬಿದ್ದಾರೆ. ಎಲ್ಲರ ಹೆಸರು ನಾನು ತಗೊಳ್ಳಿಕ್ಕೆ ಆಗಲ್ಲ, ನನಗೆ ಗೊತ್ತಿರೋ ಕೆಲವರ ಹೆಸರು ನಾನು ತಗೊಳ್ಳಿದ್ರೆ ಇವತ್ತು ತಪ್ಪಾಗಿತ್ತು. ಫಸ್ಟ್ ಆಗಿ ಅವರು ಕೊನೆಯ ಗಳಿಗೆ ತನಕ ಅವ್ರು ನೆನ್ಪಿಟ್ಕೊಂಡಿದ್ದು, ಅಂದರೆ ಅವರಿಗೆ ಮರಗಿನ ಕಾಯಿಲೆ ಇತ್ತು, ಕೊನೆಯ ಗಳಿಗೆಯ ತನಕ ಅವ್ರು ನೆನ್ಪಿಟ್ಕೊಂಡ ವ್ಯಕ್ತಿ ಶ್ರೀಯುತ ರಮೇಶ್ ಆಚಾರ್ಯ. ಅವ್ರಿಗೆ ಬರಲೇಬೇಕು ಅಂತ ನಾನು ಹೇಳಿದ್ದೆ. ಅವರ ಮಗಳ ಮದುವೆ ಮೇ 1 ಅಂತ 3 ತಿಂಗಳಿಂದ ಅದ್ರ ಬಗ್ಗೆ ಹೇಳಿ ಅವರ ಮಗಳ ಮದುವೆಯನ್ನು ಇಲ್ಲಿ ಬಂದು ನೋಡಿ ಅವರು ವಾಪಸ್ ಹೋದ್ಮೇಲೆ ಅವರು ಈ ಸ್ವರ್ಗಸ್ಥರಾದರು. ಸೊ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ, ಯಾವುದು ನಮ್ಮ ಜೊತೆಗಿದೆ ಅಂತ ಕೇಳ್ಕೊಳ್ತೇನೆ. ಇನ್ನು ಶ್ರೀಯುತ ಗೋವಿಂದರಾಯ ಭಟ್ ಅವರು, ಅವರ ಆಪ್ತ ವಲಯದಲ್ಲಿದ್ದವರು ಇವರೆಲ್ಲ, ಶ್ರೀಯುತ ದಿನಕರಾಚಾರ್ಯ ಅವರು, ಶ್ರೀ ಎಂ ಬಿ ನಾಯ್ಕ ಅವರು, ದಿವಂಗತ ದಿನೇಶ್ ಶಾನ್ಭಾಗ್, ಉತ್ಮಮ್, ಡಿಜೆ ಕಾಮತ್ ಅವರು, ವಿಷ್ಣು ಶಾನ್ಭಾಗ್ ಅವರು, ಶ್ರೀ ಅಶೋಕ್ ಪೈ ಅವರು, ದಿವಂಗತ ರಾಮನಾಥ್ ಪೈ ಅವರ ಫೋಟೋ ನೋಡಿದ್ರಿ, ಶ್ರೀಯುತ ಶ್ರೀನಿವಾಸ್ ಮಹಾಲ್ಯ ಅವರು, ಅವರ ಮಿತ್ರರಾಗಿದ್ದ ಪ್ರಕಾಶ್ ಶೇಟ್ ಅವರು, ಆಂಟೋನಿ ಡಿಕೋಸ್ತಾ, ವಿಕ್ಟರ್ ಡಿಕೋಸ್ತಾ, ಆರ್ ಕೆ ನಾಯ್ಕ್, ಪ್ರಕಾಶ್ ಶೇಟ್, ಹೂವಿನಂಗಡಿ ನಾರಾಯಣ, ಗೋಪಾಲ್ ಭಟ್, ಮತ್ತು ಅವರ ಹಿಂದೆ ಯಾವಾಗಲೂ ಏನು ಪ್ರಶ್ನೆ ಕೇಳದೆ ನಿಂತಿರ್ತಕ್ಕಂಥ ಹೇರಂಬ ಹೆಗಡೆ ಸರ್, ದಿವಂಗತ ಆರ್ ಎನ್ ಪ್ರಭು ಮಾಸ್ಟರ್ ಅಂತ ಹೇಳ್ತಿದ್ವಿ, ಪಿ ಆರ್ ನಾಯ್ಕ್ ಸರ್, ಶ್ರೀಧರ್ ಶೇಟ್ ಸರ್, ಗಂಗಾಧರ್ ನಾಯ್ಕ್, ಶಂಭು ಹೆಗಡೆ, ಅವರ ಹಿತೈಷಿ ಮತ್ತು ಗೆಳೆಯರಾಗಿದ್ದ ಡಾಕ್ಟರ್ ಅನಂತ್ ಕಾಮತ್, ಮತ್ತು ಎಲ್ಲ ಸಮಯದಲ್ಲಿ ಅವರು ಹೋಗುವ ಸಮಯದಲ್ಲೂ ನಮಗೆ ಜೊತೆಗೆ ಬಂದು ಮಾರ್ಗದರ್ಶನ ನೀಡಿದ ಡಾಕ್ಟರ್ ಚಂದ್ರಕಾಂತ್ ಮಾಲ್ಯ ಅವರನ್ನು ಕೂಡ ನಾನು ಇವತ್ತು ನೆನೆಸ್ಕೊಳ್ತೇನೆ. ಅವ್ರು ಹೋಗೋ ಸಮಯದಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ತಿಳಿದಿರಲಿಲ್ಲ, ಕೈಕಾಲು ಆಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದು ICU ಬಂದು ನಮ್ಗೆ ಮಾರ್ಗದರ್ಶನ ನೀಡಿ ಅವರು ನಮ್ಮ ಗುರುಗಳು ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ನಾವು ಅವ್ರ ಮೇಲೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಚಂದ್ರಕಾಂತ್ ಮಾಲ್ಯರಿಗೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ತಂದೆಯ ವೈದ್ಯಕೀಯ ಜೀವನದಲ್ಲಿ ಅವರ ಆಸ್ಪತ್ರೆಯಲ್ಲಿ ಸಪೋರ್ಟಿಂಗ್ ಸ್ಟಾಫ್ ಆಗಿ ನರ್ಸ್ ಆಗಿ ಕೆಲಸ ಮಾಡಿದಂಥ ಕೆಲವರು ಬಂದಿದ್ದಾರೆ, ಸುಜಾತ, ಸುಮಂಗಲ, ಲಲಿತಾ ಅವರೆಲ್ಲ, ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅವರು ಇದ್ದಿದ್ದರಿಂದ ಇಷ್ಟು ಸಮಾಜ ಸೇವೆ ತಂದೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಹೃದಯದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ GSB ಸಮಾಜಕ್ಕೆ ಮೊಟ್ಟ ಮೊದಲು ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಒಂದೊಂದ್ಸಲ ಈ GSB ಸಮಾಜದಲ್ಲಿ, ಈ ಶಿರಾಲಿ ಊರಿನಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಆಗ್ತದೆ. ಏನೇ ಇದ್ದರೂ ಎಲ್ಲದಕ್ಕೂ ನಮ್ಮ ಬೆನ್ನೆಲುಬಾಗಿ ನಿಂತವರು GSB ಸಮಾಜದವರು. ಅದಕ್ಕೆ ಧನ್ಯವಾದಗಳು. ಸಾಹಿತ್ಯ ಪರಿಷತ್ತು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಇನ್ನು ವೇದಿಕೆ ಮೇಲಿರುವ ಡಾಕ್ಟರ್ ಚೇತನ್ ಅವರಿಗೆ, ವೆಂಕಟೇಶ್ ನಾಯ್ಕ, ಪಿ ಆರ್ ನಾಯ್ಕ್ ಸರ್, ಗಂಗಾಧರ್ ನಾಯ್ಕ್ ಸರ್, ಅಶೋಕ್ ಪೈ ಅವರಿಗೆ, ಶ್ರೀಧರ್ ಶೇಟ್ ಅವರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಒಂದು ಕೊನೆಯ ಚುಟುಕನ್ನು ಹೇಳಿ, ನನಗೆ ಬಹಳ ಇಷ್ಟವಾದ ಚುಟುಕಿದು, ಇದನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮನಸ್ತಾಪಗಳದುವೆ ಮನುಜನಲ್ಲಿ ಸಹಜ, ಮನುಜನಲ್ಲಿ ಸಹಜ, ಶುರುವಿನಲ್ಲೇ ಕೊಂದು ಬಿಡು ದ್ವೇಷದ ಬೀಜ. ಮನಸ್ತಾಪಗಳದುವೆ ಮನುಜನಲ್ಲಿ ಸಹಜ, ಶುರುವಿನಲ್ಲೇ ಕೊಂದು ಬಿಡು ದ್ವೇಷದ ಬೀಜ. ಬಾಳಿದೋ 2 ದಿನ ಪರಶಿವನ ಮರ್ಜಿ. ನಮ್ಮ ಡೇಟ್ ಏನಂತ ಯಾರಿಗೂ ಗೊತ್ತಿಲ್ಲ. ಬಾಳಿದೋ 2 ದಿನ ಪರಶಿವನ ಮರ್ಜಿ, ಆಗು ನೀ ಸಂಬಂಧ ಬೆಸೆಯುವ ದರ್ಜಿ. 2 ದಿನ ಬದುಕಲ್ಲಿ ಇಟ್ಕೊಳ್ಳದೆ ಎಲ್ಲರ ಜೊತೆಗೂ ಚೆನ್ನಾಗಿರೋಣ. ಈ ಜೀವನ ತಾಯಿ ಮಹಾಶಕ್ತಿ ಕೊಟ್ಟ ಭಿಕ್ಷೆ. ನಮ್ಮ ಕರ್ಮಕ್ಕನುಗುಣವಾಗಿ, ಅವಳ ಇಚ್ಛೆಗನುಗುಣವಾಗಿ ಅವಳು ನಡೆಸ್ತಾ ಹೋಗ್ತಾಳೆ. ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಅವಳು ಹೇಗೆ ನಡೆಸ್ತಾಳೋ ಅದನ್ನು ಎದುರಿಸುವ ತಾಕತ್ತು ನಮಗೆ ನಿಮಗೆ ಎಲ್ಲ ಮಹಾಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.